ನಿಜವಾಗಿ ಆರ್ಥಿಕತೆಯನ್ನು ಸಮತೋಲನವಾಗಿ ಚಲಾಯಿಸುವಂತಹ ಶಕ್ತಿ ಯಾರಾದ್ರೂ ಇದ್ರೆ ಅದು ಬೀದಿ ವ್ಯಾಪಾರಸ್ಥರಲ್ಲಿ ಐತೆ ಅಂತ ನಾನು ಹೇಳಬೇಕು. ಒಂದು ಕೊತ್ತಂಬರಿ ಪಲ್ಯ ಬೇಕಂತಂದ್ರು ತಕ್ಷಣ ತಂದ ಪ್ರತಿ ಮನೆಯ ಸ್ವಾದವನ್ನು ಹೆಚ್ಚಿಸುವಂತ ಕೆಲಸವನ್ನು ಯಾರಾದ್ರೂ ಮಾಡ್ತಾರಂದ್ರೆ ಅದು ಬೀದಿ ವ್ಯಾಪಾರಸ್ಥರು ಅಂತ ನಾನು ಹೇಳಬೇಕು. ಪಾರಸಿಕ ಜೈನರು ಜ್ಞಾನ ಜನಕನ ಹೋಲುವ ದೊರೆಗಳ ನಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಬೆಳಗಾವಿ ಜಿಲ್ಲೆಯಲ್ಲಿ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಜೊತೆ ಸನ್ಮಾನ್ಯ ಸತೀಶ್ ಅಣ್ಣ ಒಂದು ಆಸೆ ಏನೈತಂದ್ರ ಪ್ರತಿ ಸಮುದಾಯಗಳ ಬಳಿಗೆ ಪ್ರತಿಯೊಂದು ಕಾಯಕ ಮಾಡುವಂತವರ ಬಳಿಗೆ ಪ್ರತಿ ಮಕ್ಕಳಿಗೆ ಪ್ರತಿ ಶಿಕ್ಷಕರು ಪ್ರತಿಯೊಬ್ಬರು ಸಮಾನತೆ ಅಂತ ಏಕೈಕ ಸತೀಶ್ ಅಣ್ಣ ಒಂದು ಇದರಲ್ಲಿ ತಮ್ಮೆಲ್ಲರ ಒಂದು ಮತ್ತೊಂದು ಸರಿ ಒಂದು ಚಿಂತನ ಮಂಥನ ಸಭೆಯನ್ನು ಕೂಡ ನಾನು ಇದೇ ಕೇಳಿದೆ. ಪ್ರಕಾಶ್ ಆಗಿರ್ಬೋದು, ಆಮೇಲೆ ಇಮಾಮ್ ಸಾಹೇಬ್ ಒಂದು ಚಿಂತನ ಮಂಥನಗಳನ್ನು ಮಾಡಿಸುವ ಮುಖಾಂತರ ಬೀದಿ ವ್ಯಾಪಾರಸ್ಥರನ್ನ ನಾವು ಗಟ್ಟಿ ಮಾಡುವ ಮುಖಾಂತರ ಅಖಂಡ ಕರ್ನಾಟಕದಲ್ಲಿ ಫಸ್ಟ್ ಬೆಳಗಾವಿಯಲ್ಲಿ ಒಂದು ವಿಚಾರಗಳನ್ನ ಆ ವಿನಿಮಯಗಳನ್ನ ನಾವೆಲ್ಲ ತೊಡಗಿಸುವುದು, ಅವನ್ನೆಲ್ಲ ಒಂದು ಸರ್ಕಾರ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುವ ಮುಖಾಂತರ ಇನ್ನು ಮುಂದೆ ಮಹಾನಗರ ಪಾಲಿಕೆದವರಾಗಿರ್ಬೋದು, ಪೊಲೀಸ್ ಇಲಾಖೆದವರಾಗಿರ್ಬೋದು, ಯಾರಿಗೂ ಕೂಡ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಕೂಡದಂತ ಹೇಳಿ ಒಂದು ಸಂದೇಶವನ್ನು ಕೂಡ ನಾವು ರವಾನೆ ಮಾಡುವಂತವನ್ನ ಈ ಒಂದು ವೇದಿಕೆಯಲ್ಲಿ ಅದಕ್ಕಾಯ್ಕ ಅಂದ್ರೆ ಯಾರೊಂದು ಯಾರನ್ನ ಬಡದು ತಿನ್ನುವುದಿಲ್ಲ, ಯಾರನ್ನ ತುಳಿದು ತಿನ್ನುವುದಿಲ್ಲ, ಯಾರ ಮೇಲೆ ಒಂದು ಅನ್ಯಾಯ ಮಾಡ್ತಿರುವುದಿಲ್ಲ. ಆದ್ರೆ ಬೀದಿ ವ್ಯಾಪಾರಸ್ಥರು ಸ್ವಂತ ದುಡಿಮೆಯನ್ನ ಮಾಡಿ ಅಂದಿನ ಶರಣರ ಒಂದು ವಿಚಾರಗಳನ್ನು ಇವತ್ತು ಅಳವಡಿಸಿಕೊಂಡು ಹೋಗೋರು ಯಾರಾಗಿದ್ರೆ ಅದು ಬೀದಿ ವ್ಯಾಪಾರಸ್ಥರಾಗ್ತದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ತಾವು ಇಷ್ಟು ಅಂತ ಇದನ್ನು ಮಾಡಬೇಕಾದ್ರೆ ಅವ್ರ 5 ವರ್ಷದ ಅವಧಿ ಮುಗಿದ ಮೇಲೆ ಮತ್ತೆ ಹೊಸದಾಗಿ ಚುನಾವಣೆ ಆಗ್ಬೇಕು. ಚುನಾವಣೆ ಆಗ್ಬೇಕಂತ ಹೇಳಿದ್ರೆ ಮತದಾರ ಬೇಕಲ್ಲ ಚುನಾವಣೆ ಮಾಡಿ ವೋಟ್ ಮಾಡಲಿಕ್ಕೆ. ಅಂದ್ರೆ ತಾವೆಲ್ಲರೂ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 10 ರಿಂದ 12,000 ಜನ ನಮ್ಮ ಸ್ವೀಟ್ ವೆಂಡರ್ಸ್ ಇದ್ದಾರೆ. ಇಲ್ಲಿ ಬೆಳಗಾವಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ
ಸ್ಟ್ರೀಟ್ ವೆಂಡರ್ಸ್ ಕೆಲವು ಸೀಸನಲ್ ವೈಸ್ ಇರ್ತಾರೆ. ನಮ್ಮ ಪದಾಧಿಕಾರಿಗಳಿಗೆಲ್ಲ ಮಾಹಿತಿ ಇದೆ. ಮ್ಯಾಂಗೋ ಸೀಸನ್ ಅಲ್ಲಿ ಕೆಲವು ರೋಡ್ಸ್ ಅಲ್ಲೇ ಮ್ಯಾಂಗೋ ಮಾಡ್ತಾರ, ಪೇರು ಸೀಸನ್ ಅಲ್ಲಿ ಪೇರು ಮಾಡ್ತಾರ, ಸೀತಾಫಲ ಬಂದಾಗ ಸೀತಾಫಲ ಮಾಡ್ತಾರ. ಅಂದ್ರೆ ಒಂದು ವರ್ಷದಲ್ಲಿ ಒಂದು 6 ತಿಂಗಳ ಸೀಸನಲ್ ಮಾರ್ಕೆಟ್ ಬರ್ತದ. ಅವಾಗ ಸೀಸನಲ್ ವ್ಯಾಪಾರಿಗಳು ಬರ್ತಾರ, ಅವಾಗ ಕೆಲವು ಜನ ರೈತರು ಕೂಡ ಆ ಸಂದರ್ಭದಲ್ಲಿ ಬರ್ತಾರ. ಇವತ್ತು ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನ ನಮ್ಮ ಬೆಳಗಾವಿ ಸಿಟಿಯ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳು ಮತ್ತು ಮಹಿಳಾ ಮತ್ತು ಬೀದಿ ಬದಿ ವ್ಯಾಪಾರಿಗಳು ಇವತ್ತಿನ ಸುಮಾರು 4 ಕಿಲೋಮೀಟರ್ ರ್ಯಾಲಿ ಮಾಡಿಸಿಕೊಂಡು ಇವತ್ತು ಕುಮಾರ ಗಂಧರ್ವದಲ್ಲಿ ಬೃಹತ್ ಮಟ್ಟದ ಸಮಾವೇಶ ನಂಬಿಕೊಂಡಿರ್ತಕ್ಕಂಥದ್ದು. ಇದು ನಮ್ಮ ಸನ್ಮಾನ್ಯ ಶ್ರೀ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನ ನೆರವೇರಿಸಿರ್ತಕ್ಕಂಥದ್ದು. ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಅವ್ರಿಗೆ ಬರತಕ್ಕಂತ ಸವಲತ್ತುಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ 10,000 ಜನ ಬೀದಿ ಬದಿ ವ್ಯಾಪಾರಿಗಳು ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳು ಇವತ್ತಿನ ಒಂದು ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಮತ್ತು ಬೃಹತ್ ಮಟ್ಟದ ಸಮಾವೇಶವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅವರಿಗೆ ಸವಲತ್ತುಗಳಾಗಿರ್ಬೋದು ಮತ್ತು ಅವ್ರಿಗೆ ಇರ್ತಕ್ಕಂಥ ಮಾರ್ಕೆಟ್ ಅಭಿವೃದ್ಧಿಗಳಾಗಿರ್ಬೋದು, ಆ ಮಹಿಳೆಯರಿಗೆ ಆಗಿರ್ಬೋದು ಮತ್ತು ಪುರುಷರಿಗೆ ಆಗಿರ್ಬೋದು, ಅವ್ರಿಗೆ ಏನಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳನ್ನ ಇವತ್ತು ಜವಾಬ್ದಾರಿತವಾಗಿ ಹಿತನುಡಿಗಳನ್ನ ನಾವು ತಿಳಿಸೋದಕ್ಕೆ ಬಂದಿರ್ತಕ್ಕಂಥ ಅವರು ಇಮಾಮು ಮತ್ತು ನಮ್ಮ ಪ್ರಶಾಂತ್ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ಚಂದ್ರಿಕ್ ಅವರಾಗಿರ್ಬೋದು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಜಾಪ್ ಅವರು, ಮತ್ತೆ ನಾವು ಇಲ್ಲಿಗೆ ಏನು ಒಂದು ನಮ್ಮ ಸಂಗೀತ ಮತ್ತು ಅನೇಕ ಟೀಮ್ ಅವ್ರ ಟೀಮ್ ನನಗೆ ಹೆಸರು ಹೇಳಕ್ಕೆ ಅಶೋಕ ಚೌಹಾಣ್ ಆಗಿರ್ಬೋದು, ಅನೇಕ ಟೀಮ್ಗಳು ಇವತ್ತು ಕಾರ್ಯಕ್ರಮವನ್ನು ಹೆಸರು. ಯಾಕೆಂದ್ರೆ ಅವ್ರಿಗೆ ಬೆಳಿಬೇಕು, ಬೀದಿಲಿ ವ್ಯಾಪಾರ ಮಾಡ್ಕೊಂಡು ಬೀದಿಲಿ ಇರಬಾರ್ದು. ಅವರ ರಕ್ಷಣೆ ಸಂರಕ್ಷಣೆ, ಅವರ ಕುಟುಂಬದ ಭಾವನೆಗಳು, ಅವರು ಯಾವ ರೀತಿ ಒಂದು ಗೌರವ ಕೊಡ್ಬೇಕು ಹೆಣ್ಮಕ್ಳಿಗಾಗ್ಲಿ ಪುರುಷರಿಗಾಗ್ಲಿ, ಅವರಿಗೆ ಬರತಕ್ಕಂತ ಅನುದಾನಗಳನ್ನ ನೇರ ತಲುಪುವಂತ ಯೋಜನೆಗಳನ್ನ ನಾವು ಈ ಬೆಳಗಾವಿ ಸಿಟಿ ಜನರಿಗೆ ನಮ್ಮ ಕಡೆಯಿಂದ ಸುಮಾರು ವರ್ಷಗಳಿಂದ ಬರೀ ಇವತ್ತು ನಾವು ಕಾರ್ಯಕ್ರಮ ಮಾಡಿ ಹೋಗ್ತಾ ಇಲ್ಲ. ಇದು ಯಾವತ್ತು ಸ್ಟ್ರೀಟ್ ವೆಂಡರ್ ಆಕ್ಟ್ ಬಂತು, ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಸ್ಕೀಮ್ಗಳನ್ನು ಹೊರತುಪಡಿಸಿ ಮತ್ತು ಅದೇ ರೀತಿ ಇವರಿಗೆಲ್ಲ ಚುನಾವಣೆಗಳನ್ನ ಮಾಡಿಸಿ ID ಕಾರ್ಡ್ ಕೊಡ್ಸಲು ಮತ್ತೊಂದಾಗಿರ್ಲಿ, ಇವರಿಗೆ ಅರಿವನ್ನ ಮೂಡಿಸಬೇಕು, ಆ ಸರ್ಕಾರದ ಬರತಕ್ಕಂತ ಯೋಜನೆಗಳನ್ನ ಅವ್ರಿಗೆ ಗುರಿಯನ್ನ ತಲುಪಿಸಬೇಕು ಅಂತ ನಾವು ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ನಮ್ಮ KPC ಬೀದಿ ಬದಿ ವ್ಯಾಪಾರ ಒಕ್ಕೂಟ ಮತ್ತು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ವತಿಯಿಂದ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ನಾನು ಮಹಿಳಾ ಅಧ್ಯಕ್ಷೆಯಾಗಿ ಎಲ್ರಿಗೂ ಬೆಳಗಾವಿ ಜಿಲ್ಲೆ ಪೂರ್ತಿ ಎಲ್ಲಾರು ಈಗ ಅಲ್ಲಿಂದ 4 ಕಿಲೋಮೀಟರ್ ಇಂದ ನಾನೇ ಜೊತೆಲಿ ನಡೆದು ಬಂದಿದ್ದೀನಿ. ನಮ್ಮ ಮಹಿಳೆಯರು ಚಿಕ್ಕೋಡಿ ಎಲ್ಲಾ ಸೇರಿ ಎಲ್ಲಾರು ಒಗ್ಗಟ್ಟು ನೀವು ನೋಡ್ತಾ ಇದ್ದೀರಾ. ಕೆಲವೊಂದು ನೀವೊಂದು ಪ್ರಶ್ನೆ ಕೇಳಿದ್ರೆ ಇಲ್ಲಿ ಸ್ವಲ್ಪ ಬಳಗದಲ್ಲಿ ಕೆಲವೊಬ್ರಿಗೆ ಮನಸ್ತಾಪಗಳಿದೆ ಅಂತ, ಅದು ಕೆಲವರಲ್ಲಿ ಅದು ಸಹಜನೇ ಸರ್. ಆದ್ರೆ ಇಲ್ಲಿ ಒಗ್ಗಟ್ಟು ಯಾವಾಗಿರುತ್ತೆ ಅವೆಲ್ಲ ದೂರ ಆಗೋದು ಸಹಜ. ಇಲ್ಲಿ ಇರೋರೆಲ್ಲ ತುಂಬಾ ಒಗ್ಗಟ್ಟಿಂದ ಮಾಡಿದ್ದಾರೆ. ನೀವೇ ನೋಡಿದ್ರೆ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಅಲ್ಲಿಂದನೂ ಡ್ಯಾನ್ಸ್ ಮಾಡಿ ಬಂದ್ರು ಒಬ್ರು ಸುಸ್ತಾಗಿಲ್ಲ. ಯಾಕೆ ಅಂದ್ರೆ ಆ ಒಗ್ಗಟ್ಟು ನೋಡ್ಬೇಕು ನೀವು. ಇವರೆಲ್ಲ ಸೇರಿ ಒಳ್ಳೆ ರೀತಿಲಿ ಇಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು, ಮಹಿಳೆಯರೆಲ್ಲರೂ ತುಂಬಾ ಒಳ್ಳೆ ರೀತಿಲಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಒಳ್ಳೆ ಹೆಸರು ಇಲ್ಲಿ ಸಚಿವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರು ಇಷ್ಟೆಲ್ಲ ಖುಷಿಗೆ ಅವರು ಕಾರಣನೇ. ಹಂಗಾಗಿ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವ್ರೆಲ್ರಿಗೂ ಶುಭ ಆಗ್ಲಿ, ಎಲ್ಲ ಒಳ್ಳೆ ರೀತಿ ಕೆಲಸ ಮಾಡೋಣ, ಎಲ್ಲ ಒಗ್ಗಟ್ಟಿಂದ ಇರೋಣ ಅಂತ ಹೇಳಿ ಕಾವ್ಯಶ್ರೀ ರಾಜ್ಯ ಮಹಿಳಾ ಸಂಘಟನೆಗೆ